ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಭಾಕರ್. ಇತ್ತೀಚೆಗೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿರುವಂಥ ಶಾಸಕರಿಗೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಯಾರ್ಯಾರು ಅಡ್ಡ ಮತದಾನ ಮಾಡಿದಿರಿ ಅವರಿಗೆ ಮಾತ್ರ ಇದು ಅನ್ವಯ ಆಗುವಂಥ ಸಂಗತಿಯಾಗಿದೆ. ಏನು ನೀವು ಕ್ಷೇತ್ರದಲ್ಲಿ ಯಾರು ಮತ ನೀಡಿದ್ದಾರೆ, ಕ್ಷೇತ್ರದ ಜನ ತಮಗೆ ಆಶೀರ್ವಾದ ಮಾಡಿದರೆ ಅವರಿಗೆ ನ್ಯಾಯ ಕೊಡಬೇಕು ಅನ್ನೋಂಥ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡಿರೋದು ಎಷ್ಟು ಸರಿ ಅಂತೇಳಿ ಈ ರಾಜ್ಯದ ಜನ ತಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆ ತಾವು ಉತ್ತರಿಸಬೇಕು. ಒಬ್ಬ ಜನಪ್ರತಿನಿಧಿಯಾಗಿ ನಾಡಿಗೆ, ಈ ಸಮಾಜಕ್ಕೆ ಮೇಲ್ಪಂಕ್ತಿ ಹಾಕ್ಕೊಡ್ಬೇಕಾಗಿರ್ತಕ್ಕಂಥ ತಾವು ಅಡ್ಡ ಮತದಾನ ಮಾಡುವ ಮುಖೇನ ತಮ್ಮನ್ನು ತಾವು ಮಾರಾಟ ಮಾಡಿಕೊಂಡಿರೋದು ಎಷ್ಟು ಸರಿ ಅಂತೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಗಲಿರುಳು ಅನ್ನದೇ ಬೆವರು ಸುರಿಸಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲನೂ ಕೂಡ ಬದಿಗೊತ್ತಿ ಚುನಾವಣೆ ಸಮಯದಲ್ಲಿ ತಮ್ಮನ್ನು ಗೆಲ್ಲಿಸಿರ್ತಕ್ಕಂಥ ಕಾರ್ಯಕರ್ತರಿಗೆ ಕೊಟ್ಟಿರ್ತಕ್ಕಂಥ ಉತ್ತರ ಇದೇನಾ? ನಿಮಗೆ ನಾಚಿಕೆ ಆಗೋದಿಲ್ವಾ? ಇಡೀ ಪಕ್ಷವನ್ನು, ಕಾರ್ಯಕರ್ತರನ್ನು ಎಲ್ಲರನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಕೂಡ ಈ ವಿಷಯದಲ್ಲಿ ತಲೆ ತಗ್ಗಿಸುವಂಥ ರೀತಿಯಲ್ಲಿ ತಮ್ಮ ನಡವಳಿಕೆ ಇತ್ತು. ಇದು ಎಷ್ಟು ಸರಿ ಅಂತೇಳಿ ಈ ರಾಜ್ಯದ ಜನ ಮತ್ತು ಪಾರ್ಟಿಯ ಕಾರ್ಯಕರ್ತರು ತಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತು, ಬದ್ಧತೆ, ಪ್ರಾಮಾಣಿಕತೆ, ಕೆಲಸ ಮಾಡುವಂಥ ರೀತಿ, ನೀತಿಯನ್ನು ನೋಡಿ ರಾಷ್ಟ್ರದ ಎಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿರ್ತಕ್ಕಂಥ ಸಂಸದರು, ಶಾಸಕರು, ಕಾರ್ಯಕರ್ತರು BJPಗೆ ಸೇರ್ಕೊಳ್ಬೇಕು ಅಂತೇಳಿ ಎಲ್ಲನೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡಿಕೊಳ್ಳುವಂಥ ಮಾನಸಿಕತೆಯಲ್ಲಿರುವಂಥ ಈ ಸಮಯದಲ್ಲಿ ತಾವು ಅಡ್ಡ ಮತದಾನ ಮಾಡೋ ಮುಖೇನ ಈ ನಾಡಿನ ಜನಕ್ಕೆ ಅಪಮಾನ ಮಾಡಿದಿರಿ, ಅವಮಾನ ಮಾಡಿದಿರಿ. ಯಾರು ಓಟ್ ಹಾಕಿದಾರೆ ನಿಮಗೆ ಅವ್ರಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು. ನೀವು ಏನು ತಿಳ್ಕೊಂಡಿದ್ದೀರಿ? ಬರುವಂಥ ದಿನಗಳಲ್ಲಿ ಸತ್ಯ ಶೋಧನಾ ಸಮಿತಿಯಲ್ಲಿ ವರದಿ ಬರುತ್ತೆ. ವರದಿ ಬಂದ ನಂತರ ಯಾರ್ಯಾರು ತಪ್ಪು ಮಾಡಿದಿರಿ, ಅಡ್ಡ ಮತದಾನ ಮಾಡಿದಿರಿ ಅನ್ನೋ ವರದಿ ಬರುತ್ತೆ. ವರದಿ ಬಂದ ನಂತರ ತಮಗೆ ಜನ ಫುಟ್ಬಾಲ್ ಆಡ್ಕೊಳ್ತಾರೆ, ಮರಿಬೇಡಿ. ಫುಟ್ಬಾಲ್ ಆಡೋ ಅಂಥ ದಿನಗಳು ದೂರ ಇಲ್ಲ. ಏನು ತಿಳ್ಕೊಂಡಿದ್ದೀರಿ? ಜನ ಓಟ್ ಹಾಕಿ ಗೆಲ್ಸಿದ್ದಾರೆ, ತಾವು ಏನು ಬೇಕಾದ್ರೂ ಆಟ ಆಡ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಇದು ರಾಜ್ಯದಲ್ಲಿ ನಡೆಯೋದಿಲ್ಲ, ದೇಶದಲ್ಲೂ ನಡೆಯೋದಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇಶದ ಸದೃಢತೆಗೆ, ಸಶಕ್ತತೆಗೆ, ಗಡಿ ರಕ್ಷಣೆಗೆ ಅಹರ್ನಿಶಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಅವಮಾನ ಮಾಡ್ತೀರಾ? ನೀವು ಅವಮಾನ ಮಾಡ್ತೀರೇನ್ರಿ? ಜನ ಕೇಳ್ತಾ ಇದ್ದಾರೆ. ಹಾದಿ ಬೀದಿಯಲ್ಲಿ ಪಾರ್ಟಿ ಕಾರ್ಯಕರ್ತನ ಕೇಳ್ತಿದ್ದಾರೆ. ಏನು ತಿಳ್ಕೊಂಡಿದ್ದೀರಿ ನೀವು? ಸತ್ಯ ಶೋಧನಾ ಸಮಿತಿಯಲ್ಲಿ ವರದಿ ಬರುತ್ತೆ. ವರದಿ ಬಂದ ನಂತರ ತಾವು ಎಲ್ಲೆಲ್ಲಿರ್ತೀರಿ, ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಮಾಡಿದಿರಿ ಅನ್ನೋದು ಎಲ್ಲವನ್ನೂ ಕೂಡ ಬರುತ್ತೆ. ಬಂದಾಗ ತಮಗೆ ಕಾಲವೇ ಉತ್ತರ ಕೊಡ್ತದೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಹಾಗೂ ಪಕ್ಷ ಈ ನಿಟ್ಟಿನಲ್ಲಿ ಬಲವಾದಂಥ ನಿರ್ಣಯ ತಗೊಳ್ಳುತ್ತೆ ಅನ್ನೋ ವಿಶ್ವಾಸ ಕಾರ್ಯಕರ್ತರದ್ದಾಗಿದೆ. ಆ ನಿಟ್ಟಿನಲ್ಲಿ ತಾವು ನಿರ್ಣಯ ತಗೊಳ್ತೀರಿ ಅನ್ನೋ ವಿಶ್ವಾಸ ನಮ್ಮೆಲ್ಲರದ್ದಾಗಿದೆ. ನಮಸ್ಕಾರ.